ಈ ಮಾವಿನ ಹಣ್ಣಲ್ಲಿ ಎಷ್ಟೊಂದು ರೆಸಿಪಿಯನ್ನು ಮಾಡ್ಬೋದು ಅಲ್ವಾ. ಮಾವಿನ ಹಣ್ಣು ಸೀಸನ್ ಬಂತು ಅಂದರೆ ತುಂಬಾ ಖುಷಿ. ಶ್ರೀಕರಣಿ ಅಂತೂ ಮಾಡೇ ಮಾಡ್ತೀವಿ. ಆಮೇಲೆ ಸ್ವಲ್ಪ ಈ ಥರ ಹುಳಿ ಸಿಹಿ ಹಣ್ಣು, ಸಣ್ಣ ಸಣ್ಣ ಹಣ್ಣಿರುತ್ತೆ ನೋಡಿ, ಇದು ಕಾಡಿನಲ್ಲಿ ಸಿಗುವಂಥ ಹಣ್ಣು. ಇದು ಮಾರ್ಕೆಟಲ್ಲಿ ಸಿಗುತ್ತೆ, ಸ್ವಲ್ಪ ಸಿಹಿನೇ ಇದೆ, ಇದು ಹುಳಿ ಅಷ್ಟೊಂದಿಲ್ಲ. ಈ ಹಣ್ಣಿನಿಂದನೂ ತುಂಬ ರೆಸಿಪಿಯನ್ನು ನಮ್ಮ ಕಡೆ ಮಾಡ್ತೀವಿ. ನಮ್ಮ ಹವ್ಯಕರ ಕಡೆ ಉತ್ತರ ಕನ್ನಡ ಜಿಲ್ಲೆಯಲ್ಲಂತೂ ವೆರೈಟಿ ಒಂದಷ್ಟು ರೆಸಿಪಿನ ಮಾಡ್ತೀವಿ. ಅದರಲ್ಲಿ ನಾನೊಂದು ರೆಸಿಪಿನ ಮಾಡಿದ್ದೀನಿ, ನೀರುಗೊಜ್ಜು ಅಂತ ಹೇಳ್ತೀವಿ ನಾವು, ಮಾವಿನ ಹಣ್ಣಿನ ನೀರುಗೊಜ್ಜು. ಇಲ್ಲಿ ನಾನು 5 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಜಂಗ್ಲಿ ಹಣ್ಣು ಅಂತ ಹೇಳ್ತಾರೆ, ಸ್ವಲ್ಪ ಹುಳಿ ಸಿಹಿ ಇರೋದು. ಅದು ನಾನು ಖರೀದಿ ಮಾಡ್ಕೊಂಡು ಬಂದಿದ್ದೆ, ನಮಗೆ ಇಲ್ಲೆಲ್ಲೂ ಸಿಗಲ್ಲ. 5 ಹಣ್ಣು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಸಿಪ್ಪೆ ಬಿಡಿಸಿ ಈ ಥರ ಕೈಯಲ್ಲಿ ಚೆನ್ನಾಗಿ ಅದನ್ನು ರಸ ಎಲ್ಲ ತೆಕ್ಕೊಂಡು ಹಿಂಡ್ಕೋಬೇಕಾಗತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಕಡೆ ಅಂತೂ ಇದನ್ನು ಪ್ರತಿದಿನ ಅಥವಾ 2 ದಿನಕ್ಕೊಮ್ಮೆ ಅಂತೂ ಮಾಡೇ ಮಾಡ್ತಾರೆ. ಈ ಮಾವಿನ ಹಣ್ಣು ಸೀಸನ್ನಲ್ಲಿ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಸ್ವೀಟ್ ನೀವು ಇಷ್ಟಪಡೋರು ಇದು ಮಾಡ್ಕೋಬಹುದು. ಆಮೇಲೆ ಇದನ್ನು ಚೆನ್ನಾಗಿ ನೋಡಿ, ಈ ಥರ ಹಿಂಡಿ ಎಲ್ಲ ತೆಗೆದಿದ್ದಾಯಿತು ರಸನ. ಆಮೇಲೆ ನಾನು ಸಿಪ್ಪೆಲ್ಲೂ ಸಹ ಚೆನ್ನಾಗಿ ಅದೆಲ್ಲ ಪಲ್ಪೆಲ್ಲ ತೆಗೆದು ಈ ಥರ ಹಿಂಡಿ ಫುಲ್ಲು ಒಂದು ಬೌಲಾಗೋಷ್ಟು ನೀರು ಹಾಕಿ ನಾನು ಎಲ್ಲ ಅದನ್ನು ಸಪ್ರೇಟ್ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ಬೇಕಾಗೋಷ್ಟು ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಹುಳಿ ಇದ್ದರೆ ನೀವು ಜಾಸ್ತಿ ಬೆಲ್ಲ ಹಾಕ್ಕೋಬೇಕಾಗುತ್ತೆ. ಇದು ಹುಳಿ ಇಲ್ಲ, ಏಕೆಂತಂದರೆ ಇದು ಮಾರ್ಕೆಟಿಂದ ನಾನು ತಂದಿರುವಂಥ ಹಣ್ಣು. ಸ್ವೀಟ್ ಇದೆ, ಬಟ್ ಸಣ್ಣ ಇದೆ. ನಾವು ಊರಲ್ಲೆಲ್ಲ ಏನು ಗೊತ್ತಾ, ನಮ್ಮ ಕಡೆ ಎಲ್ಲ ಕಾಡಲ್ಲಿ ಸಿಗುತ್ತೆ ಮಾವಿನ ಹಣ್ಣು. ಸ್ವಲ್ಪ ಕಾಡು ಅಂದರೆ ಕಾಡಲ್ಲ, ಬೆಟ್ಟ ಗುಡ್ಡಗಳಲ್ಲಿ, ಮನೆ ಮರ ಬೆಟ್ಟ ಗುಡ್ಡಗಳಲ್ಲೇ ಸ್ವಲ್ಪನೇ ಹುಳಿ ಸಿಹಿ ಇರುತ್ತೆ ನೋಡಿ. ನಾನು ಬೆಲ್ಲನ ಎಷ್ಟು ಟೇಸ್ಟಿ ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ. ಇದೇನಪ್ಪ ಯಾವಾಗಲೂ ಸ್ವೀಟಿಂದ ಅಡುಗೆನೇ ಮಾಡ್ತಾಳೆ ಅಂತ ನೀವು ಅಂದ್ಕೋಬೋದು. ಆದರೆ ಮಾವಿನ ಹಣ್ಣು ಸೀಸನ್ನಲ್ಲಿ ಇದೆಲ್ಲ ನಮ್ಮ ಕಡೆ ಎಷ್ಟು ಮಾಡಿದರೂ ಕಡಿಮೆ, ಎಷ್ಟೊಂದು ಮಾಡ್ಕೊಂಡು ತಿಂತಾರೆ ಗೊತ್ತಾ. ತುಂಬ ಟೇಸ್ಟಿಯಾಗಿರುತ್ತೆ. ಬೆಲ್ಲ ಟೇಸ್ಟಿಗೆ ತಕ್ಕದ ಹಾಗೆ ಹಾಕಿ, ಆಮೇಲೆ ಉಪ್ಪನ್ನು ಹಾಕಿದ್ರಾಯಿತು. ಸ್ವಲ್ಪ ಟೇಸ್ಟ್ ಎಷ್ಟು ಉಪ್ಪು ಬೇಕೋ ಅಷ್ಟು ನೋಡಿ. ಇದು ಕಲರ್ ಇದೇ ಥರನೇ ಇರೋದು, ಇದಕ್ಕೇನು ಮತ್ತು ಹಾಕೋದಿಲ್ಲ. ಒಂದು ಒಗ್ಗರಣೆ ಹಾಕಿದ್ರಾಯಿತು ಸಿಂಪಲ್ಲಾಗಿ. ಇದು ಬೆಲ್ಲ ಮತ್ತು ಉಪ್ಪು ಹಾಕಿದ ಮೇಲೆ, ಉಪ್ಪು ಹುಳಿ ಖಾರ ಎಷ್ಟು ಸಿಹಿ ನಿಮಗೆ ಬೇಕು ಅಷ್ಟು ಸಿಹಿ ಹಾಕ್ಕೊಂಡ್ರಾಯ್ತು. ನಾವು ಜಾಸ್ತಿ ಬೆಲ್ಲ ಬೇಡ ಅಂದವರು ಬರೀ ಹಣ್ಣನ್ನಷ್ಟೇ ನುರ್ಕೊಂಡು ಮಾಡ್ಬೋದು, ಯಾಕೆಂತಂದರೆ ಬೆಲ್ಲದ ರುಚಿ ಬೇಕಾಗಿರಲ್ಲ, ಅಷ್ಟು ಸಿಹಿನೇ ಇದೆ. ಆಮೇಲೆ ಒಂದು ಹಸಿಮೆಣಸಿನ್ಕಾಯಿ, ಅದು ಪರಿಮಳಕ್ಕೆ ಅಂತ ಹಾಕಿದ್ದೀನಿ. ಒಗ್ಗರಣೆಗೆ ಸಾಸಿವೆ ಕಾಳು, ಒಂದು 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಇದು ಖಾರದ ಮೆಣಸಿನ್ಕಾಯಿ, ಆಮೇಲೆ ಕರಿಬೇವು. ನೀವು ಬೇಕಾದರೆ ಧನಿಯಾ ಬೀಜನೂ ಹಾಕ್ಕೋಬೋದು, ಹಾಕೋರು ಹಾಕ್ತಾರೆ, ನಾನು ಹಾಕಿಲ್ಲ ಅಷ್ಟೇ. ಅದು ಟೇಸ್ಟ್ ಕೊಡುತ್ತೆ, ಹಾಕ್ಕೋಬೋದು. ಆಮೇಲೆ ಒಗ್ಗರಣೆನ ಚೆನ್ನಾಗಿ ಇಲ್ಲಿ ಹಾಕಿ, ಆಮೇಲೆ ಇದನ್ನು ಒಂದು ಸರಿ ಹೀಗೆ ಕೈ ಆಡಿಸ್ಬಿಟ್ರೆ ಆಯಿತು ನೋಡಿ. ನೀವು ಒಣಮೆಣಸಿ ಬೇಕಾದರೆ ನುರಿರಿ, ಖಾರ ಇದೆ ಅಂತ ನಾನು ನುರಿದಿಲ್ಲ ಕೈಯಲ್ಲಿ, ನುರಿದ್ರೆ ಇನ್ನೂ ಖಾರ ಆಗಿಬಿಡುತ್ತೆ ಅಂತ. ತುಂಬ ಚೆನ್ನಾಗಿರುವಂತಹ ಒಂದು ರೆಸಿಪಿ. ಹುಳಿ ಸಿಹಿ ಎಲ್ಲದೂ ಮಿಕ್ಸ್ ಇರುತ್ತೆ. ಇದು ತುಂಬ ಬೆಲ್ಲ ಏನು ಹಾಕೋದು ಬೇಕಾಗಲ್ಲ, ಸಿಹಿನೇ ಇರೋದ್ರಿಂದ ಹಣ್ಣು. ತುಂಬ ಹುಳಿ ಇದ್ದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಬೇಕಾಗತ್ತೆ. ಆಮೇಲೆ ಬೆಳ್ಳುಳ್ಳಿ ಹಾಕೋರು ಹಾಕ್ಕೋಬೋದು, ಆದರೆ ಇದರಲ್ಲಿ ನಮ್ಮಲ್ಲಿ ಬೆಳ್ಳುಳ್ಳಿ ಹಾಕೋದೇ ಇಲ್ಲ. ಬೆಳ್ಳುಳ್ಳಿಯಿಂದ ಇದು ಟೇಸ್ಟ್ ಬರಲ್ಲ ಅಂತ ಹಾಕಲ್ಲ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇದು ನಮ್ಮ ಹವ್ಯಕರ ಕಡೆ ಅಥವಾ ಉತ್ತರ ಕನ್ನಡ ಜಿಲ್ಲೆಯ ಮಾವಿನ ಹಣ್ಣಿನ ನೀರುಗೊಜ್ಜು ಅಂತ ಹೇಳ್ತೀವಿ, ಅಥವಾ ಸಿಹಿ ಅಪ್ಪುಳಿ ಅಂತಲೂ ಹೇಳ್ಬೋದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.